ಯೋ ಹೇ ಬ್ರೋ ಹಾಯ್ ರಿತೇಶ್, ಏನೋ ಈ ಟೈಮಲ್ಲಿ ಇರು ಓ ಬಾಗ್ಲಾಗ್ತೀನಿ. ಬ್ಲಾಡಿ ಮಸ್ಕಿಟೋಸಾ? ಏನಿಲ್ಲ ಬ್ರೋ, ಮನೇಲಿ ಇದ್ದಿದ್ದ ಗೇಮ್ಸ್ ಎಲ್ಲ ಆಡಿದೆ, ತಲೆ ಕೆಟ್ಟೋಗಿದೆ. ನಿನ್ನ ಹತ್ರ ಗೇಮ್ಸ್ ಇದ್ರೆ ತಗೊಂಡೋಗೋಣ ಅಂತ ಬಂದೆ. ನಾನೇ ಆಫೀಸ್ ಟೆನ್ಷನಲ್ಲಿ ಏನೂ ಆಡ್ತಾನೆ ಇಲ್ಲ, ಎಲ್ಲ ಪ್ಯಾಕ್ ಮಾಡಿ ಮೇಲ್ ಬೀಸ್ ಹಾಕಿದ್ದೀನಿ. ಸರಿ ಬಿಡಿ, ಕೊಡ್ತೀನಿ ಬಾ. ಓಕೆ. ಸುಂದರಿ, ಇವನು ರಿತೇಶ್ ಅಂತ ನಮ್ಮ ಕೆಳಗಡೆ ಫ್ಲಾಟಲ್ಲಿ ಇರ್ತಾನೆ. ಒಳ್ಳೆ ಗೇಮರು, ಏನೋ ರಿಸರ್ಚ್ ಮಾಡ್ತಾ ಇದ್ದಾನೆ ಹೊಸ ಗೇಮ್ ಕಂಡುಹಿಡಿಯೋದಕ್ಕೆ. ಸರಿ ತಗೊಂಡ್ ಬರ್ತೀನಿ ಇರು. ಯಾ ಹಾಯ್. ಬಂದ ಅನ್ಸುತ್ತೆ. ಹೇ ಥ್ಯಾಂಕ್ಸ್ ಬ್ರೋ. ಹಬ್ಬ ಮಾಡ್ಕೋ. ಹಬ್ಬ ಮಾಡ್ಕೋಬೇಕಾಗಿರೋದು ನಾನಲ್ಲ ಬ್ರೋ, ನೀನು ಬ್ರೋ. ಯಾಕೋ? ಮೇಡಮ್ ಮಾಮೂಲಿ ಆಗಿಲ್ಲ. ಏ, ಸಾಕು. ನಡಿ ನಡಿ, ನೀನ್ ನಡಿ ಫಸ್ಟ್. ಇಷ್ಟು ದಿನ ಎಲ್ಲರ ಜೊತೆ ಇದ್ದು ಸಡನ್ನಾಗಿ ಒಂಟಿಯಾಗಿರೋದಕ್ಕೆ ಬೋರ್ ಆಗುತ್ತಲ್ವಾ? ಸರಿ ಬಾ, ಒಟ್ಟಿಗೆ ಟಿವಿ ನೋಡೋಣ ಬಾ. ಅಯ್ಯೋ ಏನಾಯ್ತು ಇವಳಿಗೆ? ಅಯ್ಯೋ ದೇವ್ರೆ, ಪೆಂಡ್ರೈವ್ ತೆಗೆದು ಮರ್ತ್ಬಿಟ್ಟಿದ್ದೆ. ಅದು ಇಷ್ಟು ದಿನ ಒಬ್ಬನೇ ಇದ್ದೆ ಅಲ್ವಾ, ಎಲ್ಲರ ಕೈಲಾದ್ರೂ ಸಿಕ್ಕಾಕೋತೀನೋ ಅಂತ ಹೀಗೆಲ್ಲ ಕದ್ದು ನೋಡ್ತಾ ಇದ್ದೆ. ಇನ್ನು ನಿಮಗದ್ರ ಅವಶ್ಯಕತೆ ಇಲ್ಲ, ಯಾಕೆ ಅಂದರೆ ನಿಮಗೆ ಮದುವೆ ಆಗಿದೆ. ಹಾಂ, ಮದುವೆ ಆಗಿದೆ. ಹಲೋ ಮೇಡಮ್, ನೀವೇನು ಇಲ್ಲಿ? ಆಟೋ ಯಾಕೆ? ವಸ್ತುಗಳಿಗೋಸ್ಕರ. ಬ್ಯಾಕ್ ಸೀಟ್ ಖಾಲಿಯಾಗೇ ಇದೆ, ಕೂತ್ಕೊಂಡ್ರೆ ಹೋಗ್ಬೋದಲ್ಲ. ಇವಳೇನು ಮತ್ತೆ ಹೆಂಗೆ ನೋಡ್ತಾವಳೆ? ಈ ಸಲ ಪ್ಯಾಂಟ್ ಹಾಕೊಡಿದ್ದೀನಲ್ಲ. ಓ, ನೀವು ಹತ್ತಲ್ಲ ಅಲ್ವಾ? ಸರಿ ಓಕೆ, ಮತ್ತೆ ಲಾಕ್ ಮಾಡ್ತೀನಿ, ವಾಕ್ ಮಾಡೋಣ. ಪಾರ್ಕ್ ಮಾಡಿ ಬರ್ತೀನಿ ರೀ. ಬೇಡ, ಹತ್ತುತ್ತೀನಿ. ಹತ್ತಿ. ಆಗಾಗ ಕನಸು ನಿಜ ಆಗುತ್ತೆ. ಮ್ಯಾಟ್ರ್ ಹತ್ರ ಆಗೋಯ್ತು. ಹಾಂ, ಕೂತ್ಕೊಂಡ್ರಾ? ಲೆಟ್ಸ್ ಗೋ. ಮೇಡಮ್ ಹೇಳಿರಿ. ನೀವು ಹೋಗಿ. ಅಯ್ಯೋ, ನನಗೇನು ಕೆಲಸ ಇಲ್ಲ. ಹಾಂ, ನಾನು ಮೆಡಿಕಲ್ ಶಾಪ್ ಹೋಗ್ತೀನಿ, ನೀವು ಹೋಗಿ ಐಟಮ್ ತಗೊಳ್ಳಿ. ನಾವಿಬ್ರು ಮತ್ತೆ ಜೊತೆಲೇ ಹೋಗೋಣ, ಓಕೆನಾ? ಪ್ಲೀಸ್. ಏನೋ ನನಗೆಲ್ಲನೂ ಕನಸು ಥರನೇ ಇದೆ. ಇವಾಗ ಇನ್ನೂ ಏನೇನಾಗುತ್ತೋ. ಅಯ್ಯೋ ಮೇಡಮ್, ನಿಮ್ಗೇನು ಕಷ್ಟ ಕೊಡೀಲಿ. ಪರವಾಗಿಲ್ಲ. ನೀವು ಹೇಳಿದನ್ನೆಲ್ಲ ಮಾಡೋದಕ್ಕೆ ನಾನು ಇದೀನಲ್ಲ. ಓಕೆ, ಬಾಯ್ ಬಾಯ್, ಸಿ ಯು.
ಒಂದ್ ನಿಮಿಷ. ಯಪ್ ಆಗ್ಲೇ ಮೆಡಿಕಲ್ ಶಾಪಿಗೆ ಹೋಗಿದ್ರಲ್ಲ, ಹೌದು. ಯಾರಿಗಾದ್ರೂ ಹುಷಾರಿಲ್ವಾ? ಆ, ನನಗೆ ಹುಷಾರಿಲ್ಲ. 401 ಅಲ್ಲಿ ಆಂಟಿ ವೇಟಿಂಗ್. ತಪ್ಪಲ್ವಾ? ತಪ್ಪೇನಿದೆ ಮೇಡಮ್? ನಿಮ್ಗೊಂದು ಹೇಳ, ನಿಮ್ಮನ್ನು ತಪ್ಕೋಬೇಕು ಅಂತ ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದೀನಿ ಗೊತ್ತಾ? ಹೇ, ಇದನ್ನ ಕಾಂಪ್ಲಿಮೆಂಟ್ ಅಂತ ತಗೊಳ್ಳಿ, ತಪ್ಪಾಗಿ ತಿಳ್ಕೊಬೇಡಿ. ಆದ್ರೂ ಏನಾದ್ರೂ ಮಾಡಿದ್ರೇನೆ ತಪ್ಪು. ಊಹೆ ಮಾಡ್ಕೊಳ್ಳೋದು ತಪ್ಪಲ್ಲ ಅಲ್ವಾ? ಸಿ ಯು, ಬಾಯ್. ರಿತೇಶ್, ಯಪ್ ಇದನ್ ಸ್ವಲ್ಪ ಮೇಲಿಡೋಕೆ ಹೆಲ್ಪ್ ಮಾಡ್ತೀರಾ? ನಾನಿರೋದೇ ನಿಮ್ಮಂಥವ್ರಿಗೆ ಸಹಾಯ ಮಾಡೋದಕ್ಕಲ್ವಾ? ಕಮಾನ್, ಲೆಟ್ಸ್ ಗೋ. ಹಾ, ನೀವು ಸ್ಯಾರಿ ಚೆನ್ನಾಗಿ ಕಾಣ್ತೀರಾ, ಸೂಟ್ ಆಗುತ್ತೆ, ತುಂಬಾ ಚೆನ್ನಾಗಿರ್ತಾರೆ ಗೊತ್ತಾ? ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ಅನ್ನೋದು ಕಾಂಪ್ಲಿಮೆಂಟ್ರಿ ಅಲ್ಲ ಎಲ್ಲರಿಗೂ ಕೊಡೋದಕ್ಕೆ. ಅದಕ್ಕೆ ಸ್ವಲ್ಪ ಕ್ವಾಲಿಟೀಸ್ ಇರಬೇಕು. ಎಫಿಷಿಯನ್ಸಿ, ಸಿನ್ಸಿಯಾರಿಟಿ, ರೆಸ್ಪೆಕ್ಟ್, ಟೈಮ್ ಪಂಕ್ಚುಯಾಲಿಟಿ, ಈ ಕ್ವಾಲಿಟೀಸ್ ಎಲ್ಲ ಇರೋದಕ್ಕೇನೆ ಪ್ರಭುಗೆ ಈ ಅವಾರ್ಡ್ ಬಂದಿರೋದು. ಐ ಹೋಪ್ ಯು ಕಂಟಿನ್ಯೂ ವಿತ್ ದಿಸ್. ಡೆಫಿನೆಟ್ ಆಗಿ ಸರ್. ಅವಾರ್ಡ್ ಬಂದಿದೆಯಲ್ಲ ಅಂತ ನೀನು ಜಾಬ್ನ ಈಸಿಯಾಗಿ ತಗೊಂಡ್ರೆ ಜಾಬ್ ನಿನ್ನ ಈಸಿಯಾಗಿ ತಗೊಳುತ್ತೆ. ಗುಡ್ ಲಕ್. ಹೇ ಪ್ರಭು, ಕಂಗ್ರಾಟ್ಸ್. ಥ್ಯಾಂಕ್ ಯು. ಏನೋ ಅವ್ರ ಅಭಿಮಾನ ಬಿಟ್ರೆ ಅವ್ರು ಹೇಳಿದ ಒಂದು ಕ್ವಾಲಿಟಿ ಇಲ್ಲ ನನ್ನ ಹತ್ರ. ಸರಿ ಬಿಡು, ಅವಾರ್ಡ್ ಬಂದಿದೆಯಲ್ಲ, ಪಾರ್ಟಿ ಪೂಜೆಯಲ್ಲಿ ಅಲ್ಲಿ ಇಲ್ಲಿ ಯಾಕೋ? ಮೊದಲೇ ಪರಿಸ್ಥಿತಿ ಬೇರೆ ಸರಿ ಇಲ್ಲ. ಚಿಕ್ಕದಾಗಿ ಚೊಕ್ಕದಾಗಿ ಮನೆಯಲ್ಲೇ ಇಟ್ಕೊಳ್ಳೋಣ. ಸಾಯಂಕಾಲ ಬನ್ನಿ. ನೀ ನಂಗೆ ಫಿಕ್ಸ್ ಆಗು, ನಾವು ಫಾಲೋ ಆಗ್ತೀವಿ. ಹಲೋ. ಹಲೋ ಸುಂದರಿ, ಏನ್ ಮಾಡ್ತಿದ್ಯಾ? ಏನಿಲ್ಲ ರೀ, ಮನೆ ಕ್ಲೀನ್ ಮಾಡ್ತಿದ್ದೆ ಅಷ್ಟೇ. ಹೇ, ನನಗಿವತ್ತು ಆಫೀಸಲ್ಲಿ ಬೆಸ್ಟ್ ಎಂಪ್ಲಾಯ್ ಅಂತ ಅವಾರ್ಡ್ ಬಂತು. ಹಾಗಂದ್ರೆ ಅಂದ್ರೆ ಆಫೀಸಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿರೋದಕ್ಕೆ ಬಹುಮಾನ ಕೊಟ್ಟಿದ್ದಾರೆ ಅಂತ ಅರ್ಥ. ಸಂತೋಷ ಕಣ್ರಿ. ಫ್ರೆಂಡ್ಸ್ ಎಲ್ಲರೂ ಪಾರ್ಟಿ ಕೇಳ್ತಿದ್ದಾರೆ. ಹೊರಗಡೆ ಬೇಡ ಅಂತ ಮನೆಗೆ ಬರೋಕ್ಕೆ ಹೇಳಿದೆ. ಮದುವೆ ಆದ್ಮೇಲೆ ಕುಡಿಯಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ. ಇದೊಂದು ಸಲ ಅಡ್ಜಸ್ಟ್ ಮಾಡ್ಕೊಳ್ತೀಯಾ ಪ್ಲೀಸ್? ಸರಿ. ಸರಿ, ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನೀನೇನು ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ಚಿಕನ್ ತಂದು ನಿನ್ನ ಕೈಯಾರೆ ಅಡುಗೆ ಮಾಡಿರ್ತೀಯಾ? ಆಯ್ತು ರೀ. ನನ್ನ ಬಂಗಾರ ಕಣೆ ನೀನು. ಹಾಯ್ ಸುಂದರಿ, ಏನ್ ಹಿಂಗ್ ಬಂದಿದ್ಯಾ? ಅದು ಅವ್ರ ಸ್ನೇಹಿತರು ಬರ್ತಿದಾರಂತೆ, ಚಿಕನ್ ತಗೊಂಡು ಬರಕ್ಕೆ ಹೇಳಿದ್ರು. ನನಗೆ ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ಚಿಕನ್ ಶಾಪ್ ಹತ್ರನೇ ಇದೆ, ವಾಚ್ಮೆನ್ ಕೇಳಿದ್ರೆ ಹೇಳ್ತಾರೆ. ನಾನೀಗ ಆಫೀಸ್ ಕಾಲಲ್ಲಿ ಇದ್ದೀನಿ, ಸೊ ಬರೋಕ್ಕಾಗಲ್ಲ, ಏನು ಅನ್ಕೋಬೇಡ. ಪರವಾಗಿಲ್ಲ ಬಿಡಿ. ಹಾಯ್ ಮೇಡಮ್, ನೀವೇನ್ ಇಲ್ಲಿ? ಅವರು ಚಿಕನ್ ತಗೊಂಡು ಬರಕ್ಕೆ ಹೇಳಿದ್ರು, ಆದ್ರೆ ಎಲ್ಲಿಗೆ ಹೋಗ್ಬೇಕು, ಹೇಗೆ ಹೋಗ್ಬೇಕು ಗೊತ್ತಿಲ್ಲ. ಓ, ಚಿಕನ್ ಅಷ್ಟೇ ಅಲ್ವಾ? ಬನ್ನಿ, ಗಾಡಿ ಹತ್ತಿ ಸರ್ರ ಅಂತ ಕರ್ಕೊಂಡು ಹೋಗ್ತೀನಿ. ಏನಂತೀರಾ? ಏನ್ ಹಾಗೆ ನೋಡ್ತಿದ್ದಾಳೆ? ನಾನು ಹಾಕಿರೋ ಡ್ರೆಸ್ ಚೆನ್ನಾಗಿಲ್ವಾ ಏನು? ಬೇಡ, ನಡ್ಕೊಂಡು ಹೋಗೋಣ. ಓ, ಗಾಡಿ ಹತ್ತಿದ್ರೆ ಹಿಡ್ಕೋಬೇಕಾಗುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಲಾಕ್ ಮಾಡಿ ವಾಕ್ ಮಾಡೋಣ. ನಾನು ಪಾರ್ಕ್ ಮಾಡಿ ಬಂದ್ಬಿಡ್ತೀನಿ. ಓಕೆ? ಮೇಡಮ್, ನೀವು ನಿಜವಾಗ್ಲೂ ಹಳ್ಳಿಯವರಾ? ಹೌದು, ಯಾಕೆ ಹಾಗೆ ಕೇಳಿದ್ರಿ? ಅಂದ್ರೆ ಹಳ್ಳಿಯಲ್ಲಿ ಕೂಡ ಇಷ್ಟೊಂದು ಸುಂದರವಾಗಿರೋ ಹೆಣ್ಮಕ್ಳು ಇರ್ತಾರ ಅಂತ. ಸ್ವಲ್ಪ ವಯಸ್ಸಿಗೆ ತಕ್ಕ ಹಾಗೆ ಮಾತಾಡಿ. ವಯಸ್ಸೇನಿದೆ ಬಿಡಿ ಮೇಡಮ್. 40 ಇಯರ್ಸ್ ಮೆನ್ಗೆ 20 ಇಯರ್ಸ್ ವುಮೆನ್ ಬೇಕು, 20 ಇಯರ್ಸ್ ವುಮೆನ್ಗೆ 40 ಇಯರ್ಸ್ ಮೆನ್ ಬೇಕು. ಅಷ್ಟಕ್ಕೂ ಹೊರಗಡೆ ಪ್ರಪಂಚ ಬೇರೆನೇ ಇದೆ. ಇಟ್ಸ್ ವೆರಿ ಕ್ರೇಜಿ, ಯು ನೋ. ಕ್ರೇಜಿ ಅಂದ್ರೆ? ಕ್ರೇಜಿ ಅಂದ್ರೆ ಆಕ್ಚುಲಿ ನನಗೂ ಗೊತ್ತಾಗ್ತಿಲ್ವಲ್ಲ. ನೀನ್ ಹೇಳಿದ ಮಾತಿನ ಅರ್ಥನೇ ನಿನಗೆ ಸರಿಯಾಗಿ ಗೊತ್ತಿಲ್ಲ. ಇನ್ ಎಲ್ರೂ ಅದೇ ರೀತಿ ಯೋಚಿಸ್ತಾರೆ ಅಂತ ನೀನ್ ಹೇಗೆ ಅನ್ಕೋತ್ಯಾ? ತಪ್ಪಲ್ವಾ? ತಪ್ಪೇನಿದೆ ಮೇಡಮ್. ಪರ್ಸನಲ್ ಆಗಿ ನಾನು ಫೀಲ್ ಆಗಿದ್ನ ಪಬ್ಲಿಕ್ ಕರೆಕ್ಟ್ ಮಾಡಿ, ಪಬ್ಲಿಕ್ ಕೂಡ ಹಾಗೆ ಫೀಲ್ ಆಗ್ತಿದ್ದಾರೆ ಅಂತ ನಾನು ಪ್ರೈವೇಟ್ ಆಗಿ ಫೀಲ್ ಆಗ್ತಾ ಇದ್ದೀನಿ. ಏನು ಅರ್ಥ ಆಗ್ಲಿಲ್ಲ? ಓ ದೇವ್ರು, ಇದನ್ನೆಲ್ಲ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ನಾನು ಕನ್ನಡ ಸ್ಕೂಲಿಗೆ ಸೇರ್ಬೇಕಷ್ಟೇ. ಅದೆಲ್ಲ ಆಗ್ದಿರೋ ಕೆಲಸ. ಅಲ್ಲೋಡಿ, ಶಾಪ್ ಬಂತು, ಪ್ಲೀಸ್. ಹೇ, ನೀವು ಇಲ್ಲಿದ್ದೀರಾ? ನಾನು ಇಷ್ಟೊತ್ತರೆಗೂ ಪಾರ್ಕಿಂಗ್ ವೇಟ್ ಮಾಡ್ತಿದ್ದೆ. ಆದ್ರೂ ನೀವು ನನಗಿಂತ ಫಾಸ್ಟ್ ಆಗಿರೋ ಥರ ಇದ್ದೀರಾ. ಹತ್ತಿ. ಓ ದೇವರೇ, ಏನೇನು ನಡೆಯುತ್ತೋ ಏನೋ.
ಹೆದರ್ಬೇಡಿ, ಹಿಡ್ಕೊಳ್ಳಿ. ಇದ್ಯಾರ ಮನೆ? ನಾನು ರಾತ್ರಿ ಹೊತ್ತು ಬರಕ್ಕಿಟ್ಟಿರೋ ಸೀಕ್ರೆಟ್ ಪ್ಲೇಸ್. ಸ್ವಲ್ಪ ಗಲೀಜಾಗಿರುತ್ತೆ, ಬೇಜಾರು ಮಾಡ್ಕೋಬೇಡಿ. ಈ ಪ್ಲೇಸ್ನ ನಾನು ಹೀಗೂ ಬಳಸ್ಕೋತೀನಿ ಅಂತ ನನ್ನ ಫ್ರೆಂಡ್ ಗೊತ್ತಾದರೆ ಹೊಟ್ಟೆ ಉರ್ಕೊಂಡು ಸಾಯ್ತಾರೆ. ಎಲ್ಲಾದ್ರೂ ಸಾಯ್ಲಿ. ಬನ್ನಿ. ಓ, ಎಲ್ಲ ಒಳಗೆ ಅಂತೀರಾ? ಇಟ್ಸ್ ಓಕೆ, ಐ ಕ್ಯಾನ್ ವೇಟ್. ಬನ್ನಿ ಬನ್ನಿ, ಕಮ್. ಟಡಾನ್, ವೆಲ್ಕಮ್. ಪ್ಲೀಸ್. ಮನುಷ್ಯರು ಯುದ್ಧ ಮಾಡಕ್ಕಾಗ್ಲಿ, ಮನ್ಸ್ಗಳು ಯುದ್ಧ ಮಾಡಕ್ಕಾಗ್ಲಿ, ಈ ತರ ಕಾಸ್ಟ್ಯೂಮ್ ಇರ್ಬೇಕಾಗಿದೆ. ಏನು ಮಾಡಕ್ಕಾಗಲ್ಲ. ಕ್ಲೋಸ್. ನೀನು ರೆಡಿ, ನಾನು ರೆಡಿ, ಗನ ಬಜಾನ ಬ್ಯಾಂಡು ರೆಡಿ, ಪ್ಯಾಟು ರೆಡಿ, ಪಿಲ್ಸು ರೆಡಿ, ಅಜ್ಜಗನಕ ಮಂಚನೂ ರೆಡಿ. ಓ ಕೆಟ್ಟ ನನ್ನ ಮಕ್ಳು ಯಾರು ಸರಿಯಾಗಿ ಕ್ಲೀನ್ ಮಾಡಿಲ್ಲ, ನೀವೇನು ಅನ್ಕೋಬೇಡಿ. ನೀವು ಬನ್ನಿ, ಕಮ್. ಕಮ್. ವೆಲ್ಕಮ್, ವೆಲ್ಕಮ್, ವೆಲ್ಕಮ್. ಏನು ತಡೆಯೋದಕ್ಕಾಗಲ್ಲ. ಅಯ್ಯೋ, ಕಚ್ಕೋತಾ ಇದೆ. ಏನ್ರಿ, ನಾಚಿಕೆನಾ? ಅಂದ್ರೆ ನಿಮಗೆ ಭಯ ಜಾಸ್ತಿ ಅನ್ಸುತ್ತೆ. ಸ್ವಲ್ಪ ಕೋಆಪರೇಟ್ ಮಾಡಿ. ಹೋಗ್ಲಿ, ನಾನು ಸ್ಟಾರ್ಟ್ ಮಾಡ್ತೀನಿ, ನೀವು ಕಂಟಿನ್ಯೂ ಮಾಡಿ. ಓಕೆನಾ? ಕಮಾನ್. ಎಷ್ಟೊಂದು ಅಂದ ಕೊಟ್ಟಿದ್ಯಾ ದೇರೆ ಇವಳಿಗೆ. ಗಾಡ್ಸ್ ಮಸ್ಟ್ ಬಿ ಕ್ರೇಜಿ. ಇಲ್ಲಿವರೆಗೂ ಬಂದು ಏನ್ರಿ ಇದು? ನೀವು ಹಿಂಗಿದ್ರೆ ಏನು ಮಾಡಿ ನಾನೀಗ? ಇದು ಕತೆ ಪಂಚಾಯಿತಿ ಅಲ್ಲ. ಹೋಗ್ಲಿ, ನಾವಿಬ್ರು ಸೇರಿ ಒಂದು ವಿಡಿಯೋ ನೋಡೋಣ. ಆಗ ಆಟೋಮೆಟಿಕ್ಕಾಗಿ ಎಲ್ಲ ನಡೆದು ಬಿಡುತ್ತೆ. ಏನಿರುತ್ತೆ ಅದರಲ್ಲಿ? ಮೊದಲು ನೋಡಿ, ನೋಡಿದ್ರೆ ಗೊತ್ತಾಗತ್ತಲ್ಲ. ಸ್ವಲ್ಪ ಈ ಕಡೆ ತಿರುಗಿ, ಸ್ವಲ್ಪ ಸ್ವಲ್ಪ. ನಿನಗೆ ಹೇಗೆ ಗೊತ್ತು? ಇವು ನನಗೆ ಹೆಂಗೆ ಗೊತ್ತು? ದಿನ ಗ್ರೂಪಲ್ಲಿ ಒಂದು 30 ವಿಡಿಯೋ ಬರುತ್ತೆ, ಅದ್ರಲ್ಲಿ ಹೊಸ ಫ್ರೆಶ್ ವಿಡಿಯೋ ಇದು. ಏನು, ನಾವು ಹಂಗೆ ಮಾಡೋಣ? ನಾನು ಹೋಗ್ಬೇಕು. ಏನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಪ್ಲೀಸ್ ಸ್ವಲ್ಪ ಬನ್ನಿ, ಕೋಆಪರೇಟ್ ಮಾಡಿ. ಏನೇ ನಿನ್ನ ಪ್ರಾಬ್ಲಮ್ಮು? ನಾನು ಹೊಡೆಯೋಣ ಅಂತ ಬಂದ್ರೆ ನೀನೇ ಹೊಡಿತಾ ಇದೆಯಾ? ಏನು ನನ್ನ ಜೊತೆ ಆಟ ಆಡ್ತಾ ಇದೆಯಾ? ನಾನು ಹೊಡೆಯೋದಕ್ಕೆ ಕರ್ದ ಏನು? ಛೀ, ಏಯ್, ಹಾಯ್. ಹಾಯ್ ಅನಿತಾ. ಹೇ ಪ್ರಭು, ಏನು ಮದ್ವೆ ಆಗಿರೋ ವಿಷಯ ಇನ್ಸ್ಟಾಲ್ ನೋಡಿ ತಿಳ್ಕೊಬೇಕಾ? ಹೇಳಿದ್ರೆ ನಾನು ಕೂಡ ಬರ್ತಿದ್ದೆ ತಾನೇ, ಮರ್ತೋದ್ಯಾ? ಅದೇನೋ ಅರ್ಜೆಂಟಾಗಿ ನಡೆದೋಯ್ತು. ಇವಳು ನನ್ನ ಹೆಂಡತಿ ಸುಂದರಿ. ಹಾ, ನೋಡ್ದೆ, ಫೋಟೋಸಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಈ ಲೋಕ್ಯಾಲಿಟಿ ಅವಳಿಗೆ ಹೊಸದು, ಸ್ವಲ್ಪ ಭಯ ಪಡ್ತಿದ್ದಾಳೆ. ತಪ್ಪು ತಿಳ್ಕೊಬೇಡ, ಸ್ವಲ್ಪ ಕಂಪ್ನಿ ಕೊಡ್ತೀಯಾ? ಯಾ, ನೋ ಅಯ್ಯೋ ಪ್ರಾಬ್ಲಮ್. ದೇವ್ರೆ, ಥ್ಯಾಂಕ್ ಯು ಅನಿತಾ. ಹೇ, ಇಟ್ಸ್ ಓಕೆ. ಯೋಗಿ ಇಲ್ವಾ? ಯೋಗಿ ಸ್ನಾನಕ್ಕೆ ಹೋಗಿದ್ದಾನೆ. ಓಕೆ. ಈವ್ನಿಂಗ್ ಬೇಗ ಬರ್ತೀನಿ, ಭಯ ಪಡ್ಕೋಬೇಡ, ಹುಷಾರು. ಬಾ ಸುಂದರಿ. ಸುಂದರಿ,
ಇದು ಕೂಡ ನಿನ್ನ ಮನೆ ಅನ್ಕೊಂಡು ಫ್ರೀ ಆಗಿರು. ಬಾ ಕೂತ್ಕೋ. ಏನು ತಗೋತೀಯ? ಟೀ, ಕಾಫಿ, ಜ್ಯೂಸ್? ಏನು ನೋಡ್ತಿದ್ದಾರೆ? ಸುಂದರಿ, ಸುಂದರಿ, ಏನಾಗಿ ನೋಡ್ತಿದ್ಯಾ? ಏನು ಬೇಡ. ಓಕೆ, ನಾನು ಆಫೀಸ್ಗೆ ಒಂದು ಮೇಲ್ ಕಳಿಸ್ಬರ್ತೀನಿ, ನೀನು ಕೂತಿರು. ಇವಳೇನು ಫೋನ್ ಮಾಡ್ತಿದ್ದಾಳೆ? ಹಲೋ, ಹಾಂ ಹೇಳೆ. ಏನೋ ಹೆಂಗಾಯ್ತು ಫಸ್ಟ್ ನೈಟು? ಇದೇನು ಸಿನಿಮಾನ ಹೇಗಿದೆ ಅಂತ ಹೇಳಕ್ಕೆ? ಸಿನಿಮಾನೇ ಅಲ್ವೇನೋ? ನನ್ಗಂತೂ 3 ಶೋ. ಲೈ, ನೀನೇನು ಹುಡುಗಿನೇನೆ? ಹುಡುಗರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ವಾ? ಲೋ, ಫ್ರೆಂಡ್ ಅಂದ್ರೆ ಹುಡುಗ ಆದ್ರೂ ಹುಡುಗಿ ಆದ್ರೂ ಒಂದೇ. ಸರಿ ಹೋಯ್ತು. ಸರಿ ಬಿಡು, ಎಷ್ಟ್ ಶೋ ನಡೆಸ್ದೆ? ಆಯ್ತು ಕಣೆ, ಆಯ್ತು. 2 ಶೋ ಆಯ್ತು. ಸರಿ ಆಯ್ತು, ಫೋನ್ ಇಡ್ತೀನಿ, ಬಾಯ್. ಮದುವೆ ಆದ ಪ್ರತಿ ಹುಡುಗನು ಸುಳ್ಳು ಹೇಳೋದಕ್ಕೆ ಹೀಗೆ ಶುರು ಮಾಡ್ತಾನೇನೋ. ಚಳಿ ಚಳಿ ತಾಳೆನ್ನು ಈ ಚಳಿಯ ಆಹಾ. ಓಹೋ. ಹಲೋ, ಯಾರು? ಅನಿತಾ? ಅನಿತಾ? ಬರ್ತಿದ್ದೀನಿ. ಏನಾ ಎಕ್ಸ್ಪೋಸಿಂಗ್? ಒಳಗಡೆ ಹೋಗು. ನನ್ನ ಕತೆ ಬಿಡು. ಅವ್ರು ಯಾರು? ಅವರು ನಮ್ಮ ಪ್ರಭು ವೈಫ್ ಸುಂದರಿ. ಓಹೋ, ಫೇಸ್ಬುಕ್ಕಲ್ಲಿ ನೋಡಿದ್ದೆ. ತುಂಬ ಚೆನ್ನಾಗಿದ್ದಾರೆ. ಹೇ ಸುಂದರಿ, ಯು ಸೋ ಬ್ಯೂಟಿಫುಲ್. ಕೊಟ್ಟಿದ್ದ ಕಾಂಪ್ಲಿಮೆಂಟ್ ಸಾಕು, ಡ್ರೆಸ್ ಹಾಕೋ. ಮನೇಲಿ ಹೀಗೆ ಇರೋಕ್ಕಾಗತ್ತಾ? ಏನು ಮಾತಾಡ್ತೀಯೋ? ನಾನು ಸುಂದರಿ ಮನೇಲಿ ಇರ್ತೀನಿ, ಕೀ ಕೊಟ್ಬಿಟ್ಟು ಹೋಗು. ಹಾಂ, ಸರಿ ಸರಿ. ಸುಂದರಿ, ಬಾ ನಿಮ್ಮ ಮನೆಗೆ ಹೋಗೋಣ. ಬಾ. ಹೌದು, ಇಷ್ಟೊತ್ತು ನಿಮ್ಮವರು ಇಂಗ್ಲೀಷಲ್ಲಿ ಏನೋ ಅಂದ್ರು. ಅದಾ, ನೀನು ತುಂಬ ಚೆನ್ನಾಗಿದ್ಯಾ ಅಂದರು. ತಪ್ಪಲ್ವಾ ರೀ ಇನ್ನೊಬ್ರ ಹೆಂಡ್ತಿನ ಹಾಗನ್ನೋದು? ಅಯ್ಯೋ, ನೀನಿನ್ನು ಎಲ್ಲಿದೆಯಾ ಸುಂದರಿ? ಅದೊಂದು ಕಾಂಪ್ಲಿಮೆಂಟ್ ಅಷ್ಟೇ. ಅಂದ್ರೆ ಹೊಗಳೋದು ಹೊಗಳಿದಷ್ಟೇ. ಅಷ್ಟಕ್ಕೂ ಅವನ ಹೆಂಡ್ತಿಯಾಗಿ ನಾನೇ ಸುಮ್ಮನಿದ್ದೀನಿ. ಬಾ, ಕಾಫಿ ಕುಡಿತಾ ಮಾತಾಡೋಣ. ನಿನ್ನೆ ನಿನ್ನ ಫಸ್ಟ್ ನೈಟ್ ಆದರೂ ನಿಂಗಿನ್ನ ಭಯ ಹೋಗಿಲ್ಲ ಅಂದರೆ ನಿಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಸುಂದರಿ, ಮದುವೆ ಆಗಿ ಸ್ವಲ್ಪ ದಿನದಲ್ಲೇ ಫಸ್ಟ್ ನೈಟ್ ಯಾಕೆ ಮಾಡ್ತಾರೆ ಗೊತ್ತಾ? ಏನೋ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಶೀಲ ತುಂಬ ಮುಖ್ಯ. ಅದನ್ನು ಗಂಡನಿಗೆ ಕೊಟ್ಮೇಲೆ ಅವನೇ ನಮಗೆಲ್ಲ ಅನ್ನೋದು ಅರ್ಥ ಆಗುತ್ತೆ. ಆಗ ತಾಯಿ, ತಂದೆ, ತಂಗಿ, ತಮ್ಮಂದರು, ಸಂಬಂಧಿಕರು, ಈ ಥರ ಎಷ್ಟು ಜನ ಇರ್ತಾರೋ ಅಷ್ಟು ಜನ ನಮ್ಮಿಂದ ದೂರ ಆಗ್ತಾರೆ. ಇವರೆಲ್ಲರನ್ನೂ ನಾವು ಒಬ್ಬರಲ್ಲೇ ನೋಡಬೇಕು, ಅವರೇ ಗಂಡ. ನಿಮ್ಮ ಮಧ್ಯೆ ಅದಾಗೋವರೆಗೂ ನಿಮ್ಮ ಗಂಡನ ನೀವು ಆ ಥರ ನೋಡೋಕ್ಕಾಗಲ್ಲ. ನಿಮ್ಮ ಭಯನೂ ಯಾವತ್ತೂ ಹೋಗಲ್ಲ. ಯೋಚನೆ ಮಾಡು. ಸರ್, ನಾನು ಮಾತಾಡಿದ ರೀತಿಯಿಂದ ನಿಮಗೆ ನೋವಾಗಿದೆ ಅಂತ ನನಗೆ ಗೊತ್ತು. ಅದು ನನ್ನ ಹೆಂಡತಿ ಮೇಲಿರೋ ಪ್ರೀತಿಯಿಂದ ಹಾಗೆ ಮಾತಾಡನೆ ಹೊರತು ಅದು ನೀವು ಮನಸ್ಸಲ್ಲಿಟ್ಕೊಂಡು ನನ್ನ ಕೆಲಸದಿಂದ ತೆಗಿತೀರಾ ಅಂತ ಅನ್ಕೊಂಡಿರಲಿಲ್ಲ ಸರ್. ನಿನ್ನ ಮೇಲೆ ನನ್ನ ಕೋಪ ಇದ್ದಿದ್ರೆ ನೀನು ಕರೀದೇನೆ ನಿಮ್ಮ ಮನೆಗೆ ಬರ್ತಾ ಇರಲಿಲ್ಲ. ಅವತ್ತೇನೋ ಕಾಂಪ್ಲಿಮೆಂಟ್ ಕೊಟ್ಟೆ ಅಷ್ಟೇ. ಆದರೆ ನಿನ್ನ ಜಾಬ್ ಹೋಗೋದಕ್ಕೆ ನಾನು ಕಾರಣ ಅಲ್ಲ. ಒಂದು ದೊಡ್ಡ ಕಂಪನಿಗೆ ನಿನ್ನ ಕೋಡಿಂಗ್ನ ಟೆಸ್ಟಿಂಗ್ ಕಳಿಸಿದ್ದೆ. ಅಲ್ಲಿ ಚಿಕ್ಕ ಎರರ್ ಬಂದಿದೆ, ಅದಕ್ಕೆ ತೆಗೆದು ಹಾಕಿದ್ರು. ಸರ್, ಹೇಗಾದರೂ ಮಾಡಿ ಮತ್ತೆ ನನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಸರ್. ಪ್ರಭು, ಪ್ರತಿದಿನ ನಿನ್ನ ಬಗ್ಗೆನೇ ಪುಷ್ ಮಾಡ್ತಿದ್ದೀನಯ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ ಸರ್. ಹ್ಯಾಂಡ್ ವಾಶಲ್ಲಿ? ಅದು ಅಲ್ಲಿ ಕಿಚನಲ್ಲಿದೆ ಸರ್. ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಓಕೆ. ಹ್ಯಾಂಡ್ ವಾಶ್ ಎಲ್ಲಿ? ಅದೆಲ್ಲ ಕಿಚನಲ್ಲಿದೆ. ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ.
ಯಾಕೆ ನನಗೆ ಸ್ವಲ್ಪ ಭಯ ಆಗ್ತಿದೆ. ಭಯ ನಿನ್ ಮನೆತನದ ಹೆಸರ ಎಲ್ಲದಕ್ಕೂ ಭಯ ಪಟ್ಕೊಂಡು ಸಾಯ್ತಾಳೆ. ನೀವು ಬನ್ನಿ ಸರ್. ಓಕೆ. ಮೂಡ್ ಬದಲಾಗ್ಬೇಕು ಅಂದ್ರೆ ಮ್ಯೂಸಿಕ್ ಕ್ಲೈಮೇಟು ಕತೆ ಬರೆಯೋನಕ್ ಬೇಕೇ ಹೊರತು ನೋಡೋರ್ಗೆ ಒಳ್ಳೆ ಹುಡುಗಿ ಇದ್ರೆ ಸಾಕಂತ ಅನ್ಸುತ್ತೆ. ಕರೆಕ್ಟ್ ಕಣು ಪ್ರಭು. ನೋಡಿದ ತಕ್ಷಣ ಮಿಸ್ ಆಗೋದ್ರೆ ಬೇರೆಯವ್ರಿಗೆ ಮಿಸ್ಸಸ್ ಆಗ್ಬಿಡ್ತಾಳೇನೋ. ಅಯ್ಯಯ್ಯೋ, ಅರ್ಜೆಂಟಾಗಿ ಏನಾದ್ರೂ ಮಾಡ್ಲೇಬೇಕು. ಸ್ವಲ್ಪ ಸರಿಯಾಗಿ ಹಾಕ್ಬೋದಿತ್ತಲ್ಲ. ಅರ್ಜೆಂಟಾಗಿ ಬಾರೆ. ಏ ಏನು ಹೇಳ್ತೀನಿ ಎಲ್ಲಿಗೆ? ಬಾರೆ. ಯಾಕೋ ಏಳು ಎಲ್ಲಿಗೆ? ಇರೋ ಎಲ್ಲಿಗೋ? ಅಯ್ಯೋ, ನೀನ್ ಎತ್ತಾಕೊಂಡೋಗಿ ಮದ್ವೆ ಮಾಡ್ಕೊಳ್ಳಲ್ಲ ಕಣೆ. ಒಂದ್ ನಿಮಿಷ ಬಾರೆ. ಮಾಡ್ಕೊಂತೀನಿ ಅಂದ್ರೆ ಹೇಳು, ಈಗ್ಲೇ ಮದ್ವೆ ನಿಲ್ಲಿಸ್ತೀನಿ. ನಿನ್ಗಷ್ಟೆಲ್ಲ ಸೀನ್ ಇದೆ, ನನ್ಗೆ ಇಲ್ಲ ಕಣೆ. ನಿನ್ ಕೈ ಮುಗಿತೀನಿ, ಬಾರೆ ಬಾರೆ. ಎಲ್ಲಿಗೆ ಅಂತ ಹೇಳ್ದೆ, ಏನೋ ನಿನ್ ಗೋಳು? ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಮನೆಯವ್ರು ನಿನ್ಗೆ ಯಾರಾದ್ರೂ ಗೊತ್ತಾ? ಇದು ಊರ್ ಕಣೋ, ಇಲ್ಲಿ ಎಲ್ರೂ ಗೊತ್ತಿರ್ತಾರೆ. ಹೌದಾ, ಬಾ ಒಳಗೋಗೋಣ. ಏಯ್ ಒಳಗೆ ಯಾಕೋ? ಸುಮ್ಮನೆ ಬಾರೆ. ದೊರೆ, ಯಾರ್ ಜೊತೆನಾದ್ರೂ ಮಾತಾಡೆ, ಏನಾದ್ರೂ ಮಾತಾಡು. ಸಾಯ್ತಾ ಇಲ್ಲ ಇದೊಂದು. ಏನಮ್ಮ ಸಡನ್ ಆಗಿ ಬಂದೆ? ಅಂದ್ರೆ ಅದು ನಾಳೆ ಮದ್ವೆ ಅಲ್ಲ, ನಿಮ್ಮನ್ನ ಕರೆಯೋಣ ಅಂತ ಬಂದೆ ಅಂಕಲ್. ನೀನು ಬಂದೇ ಹೇಳ್ಬೇಕನಮ್ಮ, ನಾವು ಬಂದೇ ಬರ್ತೀವಮ್ಮ. ಇನ್ನೇನಮ್ಮ? ಹಲೋ, ಅರ್ಜೆಂಟಾಗಿ ಫೋನಲ್ಲಿ ಮಾತಾಡ್ಬೇಕಿತ್ತು. ಇಲ್ಲಿ ಸಿಗ್ನಲ್ ಸಿಗ್ತಿಲ್ಲ, ಟೆರಸ್ಗೆ ಹೋಗ್ಬೇಕಿತ್ತು. ಆ ಪಕ್ಕ ಸಂದಲ್ಲಿ ಮೆಟ್ಲಿದಾವೆ, ಹತ್ತಿ ಮೇಲೆ ಮಾತಾಡು. ನೀವು ಮಾತಾಡ್ತಾರೆ, ನಾನು ಹೋಗಿ ಬರ್ತೀನಿ. ಹಲೋ ಹಲೋ ಹಲೋ, ಸಿಗ್ನಲ್ ಸಿಗ್ತಿಲ್ವಲ್ಲ? ಸಿಗ್ನಲ್ ಇಲ್ಲ, ಎಂತದ್ದು ಇಲ್ಲ. ನನ್ ಬಂದಾಯ್ತು. ಎಲ್ಲೋದಪ್ಪ ಇವಳು? ಇಲ್ಲಿದ್ದಾಳ? ಅಯ್ಯೋ, ಈ ಮನೆ ಮೇಲೆ ಅಲ್ವಾ ನೋಡಿದ್ದು? ನಾನು ಇಲ್ಲೇ ನೋಡಿದ್ದು. ಇಷ್ಟು ಬೇಗ ಎಲ್ಲೋದ್ಲಪ್ಪ? ಛೀ! ರಾತ್ರಿ ಏನ್ ಜಾಸ್ತಿ ಕುಡ್ದಿರ್ಲಿಲ್ವಲ್ಲ, ಯಾಕೆ ಕನ್ಫ್ಯೂಸ್ ಆಗ್ತಿದೆ? ಈ ಮನೆನೇ ತಾನೆ? ಇದೇನಾ ಇಲ್ಲ ಬೇರೆ ಮನೆನಾ? ಅಪ್ಪ ಅವ್ರು ಹೇಳಿದ್ರು ಕಣಮ್ಮ. ಓಕೆ. ಸಿಗ್ನಲ್ ಸಿಕ್ತಾಪ? ಸಿಕ್ತು ಅಂಕಲ್. ಮೇಲೇನು ಬಟ್ಟೆಗಳೆಲ್ಲ ಕೆಳಗೆ ಬಿದ್ದೋಗಿದೆ. ಹೌದಾ? ಬಟ್ಟೆ ಕೆಳಗಡೆ ಬಿದ್ದಾಯ್ತಾ? ಸುಂದ್ರಿ, ಅಮ್ಮ ಸುಂದ್ರಿ. ಅಮ್ಮಯ್ಯ, ಟಿವಿ ಆನ್ ಆಯ್ತು. ಹೇಳಿ ಅಪ್ಪ. ಮೇಲ್ಗಡೆ ಒಣಗಾಕಿದ ಬಟ್ಟೆ ಕೆಳಗ್ ಬಿದ್ಬಿಟ್ಟವಂತೆ, ಹೋಗ್ ನೋಡಮ್ಮ. ಸರಿ ಅಪ್ಪ. ನಿಮ್ಮ ಅಗ್ಲ ಸಾರ್. ಓ ಕಣಪ್ಪ, ತುಂಬಾ ಚೆನ್ನಾಗಿದ್ದಾಳೆ, ಸಂಪ್ರದಾಯಸ್ಥವಾಗಿ. ಇನ್ನೇನಮ್ಮ ಸಮಾಚಾರ? ಮತ್ತೆ ಫೋನ್ ಬರ್ತಿದೆ ಮೇಲಕ್ಕೆ. ಹೋಗಪ್ಪ. ಹಲೋ ಹಲೋ. ಹುಡುಗನಿಗೆ ತುಂಬಾ ಫೋನ್ ಬರ್ತಾವೆ ಅನಿಸ್ತವೆ. ಅಂದ್ರೆ ಆಫೀಸ್ ಕಾಲ್ಸ್ ಅದೇ, ಅದೇ. ಅಲ್ವಾ?